ನಮಸ್ಕಾರ. ದೂರವಾಣಿ ಕ್ಷಮಿಸಿ, ಆಕಾಶವಾಣಿಗೆ ಸ್ವಾಗತ. ಈಗ ಸಮಯ ತಮ್ಮ ವಾಚಿನಲ್ಲಿ ಎಷ್ಟಾಗಿದೆಯೋ ಅಷ್ಟೇ. ಓದುತ್ತಿರುವವರು ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಹಿರೇದೊಡ್ಡಿ ಗ್ರಾಮದ ಡಿಂಗ್ರಿ ನಾಗನ ತಮ್ಮ ಮಂಕ್ರಿ ಮಹೇಶ್ ಅಲಿಯಾಸ್ ಮಿಂಡಿ. ಮೊನ್ನೆ ನಡೆದ ಟೆಕ್ಝೋನ್ ಕಿಕ್ ಆಫ್ನಲ್ಲಿ ಕಿಕ್ಕೆಳೆದು ಡ್ಯಾನ್ಸ್ ಮಾಡಲಿಕ್ಕೋಸ್ಕರ ಬಾರ್ನಲ್ಲಿ ಕಿಕ್ಕೇರುವಂತೆ ಕುಡಿದು ಮಲಗಿದ್ದ ಯುವಕನಿಗೆ ಬಾರ್ ಓನರ್ ಕಿಕ್ಔಟ್ ಮಾಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಮಾಸ್ ಬಂಕ್ ಮಾಡಿದ ವಿದ್ಯಾರ್ಥಿಗಳು, ಕಾಲೇಜ್ ಗೇಟಿನ ಹತ್ರ ಬೀದಿ ನಾಯಿಗಳು, ಇಬ್ಬರಲ್ಲಿ ಯಾರಿಗೆ ಹೊಡೆಯೋದೆಂದು ತಿಳಿಯದೆ ಕಂಗಾಲಾದ ಲಚ್ಚರ್ಗಳು. JNN ಗ್ರೌಂಡ್ನಲ್ಲಿ ನಡೆದ ಹಗ್ಗ ಜಗ್ಗಾಟದಲ್ಲಿ ಡಿಕ್ಕಿ ಹೊಡೆದುಕೊಂಡ ಯುವತಿಯರು, ಅದೇನನ್ನೋ ನೋಡಿದಂತೆ ಭಾಸವಾಗಿ ಮೂರ್ಛೆ ಹೋದ ಯುವಕರು. ಇವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇಬ್ಬರ ಸ್ಥಿತಿ ಗಂಭೀರ. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಇದೀಗ ಬಂದ ಸುದ್ದಿ. JNNCಯಲ್ಲಿ ಧಾರಾಕಾರ ಮಳೆ, ಅದಿತ್ತಲಿಂದಲೂ ಕಿತ್ತುಕೊಂಡು ಬರುತ್ತಿರುವ ಕೊಳೆ. ಇದನ್ನು ವರದಿ ಮಾಡಲು ಹೋಗಿದ್ದ ನಮ್ಮ ವರದಿಗಾರನೊಬ್ಬ ಅದರಲ್ಲಿ ಕೊಚ್ಚಿಕೊಂಡು ಹೋದನೆಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಅಸೈನ್ಮೆಂಟ್ ಬರೆದುಕೊಟ್ಟರೆ ಡೇರಿ ಮಿಲ್ಕ್ ಚಾಕ್ಲೇಟ್ ಕೊಡಿಸುವುದಾಗಿ ನಂಬಿಸಿ ಬರೆದುಕೊಟ್ಟ ನಂತರ ಕೊಡಿಸದೇ ಇದ್ದ ಕಾರಣ ಯುವತಿಯಿಂದ ಯುವಕನ ಮೇಲೆ ಹಲ್ಲೆ. ಭಾನುವಾರ ರಜೆ ಇದ್ದರೂ ಕೂಡ ಸ್ಪೆಷಲ್ ಕ್ಲಾಸ್ ತೆಗೆದುಕೊಂಡ ಶಿಕ್ಷಕರ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ವಿದ್ಯಾರ್ಥಿಗಳು ತಿಳಿಸಿದ್ದಾರೆ. ನಮ್ಮ ವರದಿಗಾರರು ಈ ಬಗ್ಗೆ ವಿದ್ಯಾರ್ಥಿಯನ್ನು ಪ್ರಶ್ನಿಸಿದಾಗ, ಈ ಹೋರಾಟ ನಾವು ನಿಲ್ಲಿಸಲ್ಲ, ಹೈಕೋರ್ಟ್ಗೆ ಹೋಗಲಿ, ಸುಪ್ರೀಂ ಕೋರ್ಟ್ಗೆ ಹೋಗಲಿ, ಭಾನುವಾರ ನಮಗೆ ಸ್ಪೆಷಲ್ ಕ್ಲಾಸ್ ಮಾಡಂಗಿಲ್ಲ ಎಂದು ತಿಳಿಸಿದ್ದಾರೆ. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಟಿಕ್ ಟಾಕ್ ಮಾಡಲು ಮರ ಹತ್ತಿದ್ದ ಯುವಕನಿಗೆ ಮಂಗ ಎಂದು ತಿಳಿದು ಕಲ್ಲಿನಿಂದ ಹೊಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಇದನ್ನು ಗಮನಿಸಿದ ಕಾಲೇಜಿನ ಆಡಳಿತ ಮಂಡಳಿ ಟಿಕ್ ಟಾಕ್ ಬ್ಯಾನ್ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿತ್ತು. ಇದನ್ನು ಪರಿಶೀಲಿಸಿದ ಪ್ರಧಾನಮಂತ್ರಿಯವರು ಟಿಕ್ ಟಾಕ್ ಅನ್ನು ಬ್ಯಾನ್ ಮಾಡಿ ಆದೇಶ ಹೊರಡಿಸಿದ್ದಾರೆ. ಇಂದು ಬೆಳಗ್ಗೆ ನಡೆದ ಇಂಟರ್ನಲ್ಸ್ನಲ್ಲಿ ಮೊಬೈಲ್ ಇಟ್ಟುಕೊಂಡು ಕಾಪಿ ಹೊಡೆಯುತ್ತಿದ್ದ ವಿದ್ಯಾರ್ಥಿಯನ್ನು ಕಂಡ ಶಿಕ್ಷಕ, ನಾನು ನಿನ್ನ ವಯಸ್ಸಿನಲ್ಲಿದ್ದಾಗ ಇದೇ ಥರ ಮಾಡುತ್ತಿದ್ದನೆಂದು ಮುಂದಿನ ಬಾರಿ ಮೊಬೈಲ್ ಬದಲು ಮೈಕ್ರೋ ಜೆರಾಕ್ಸ್ ಇಟ್ಟುಕೊಂಡು ನಮಗೆ ಗೊತ್ತಾಗದ ರೀತಿಯಲ್ಲಿ ಕಾಪಿ ಹೊಡೆಯಬೇಕು ಎಂದು ಸಜೆಸ್ಟ್ ಮಾಡಿರುವ ಘಟನೆ ಈಗ ತಾನೇ ವೈರಲ್ ಆಗಿದೆ. ಕಟ್ಟಕಡೆಯ ಸುದ್ದಿ. 5 ನಿಮಿಷ ಕ್ಲಾಸ್ಗೆ ತಡವಾಗಿ ಬಂದ ವಿದ್ಯಾರ್ಥಿಗಳನ್ನು ಕ್ಲಾಸ್ಗೆ ಸೇರಿಸಿದ ಕಾರಣ ಮರುದಿನ ಆ ಶಿಕ್ಷಕನೇ 5 ನಿಮಿಷ ತಡವಾಗಿ ಬಂದಾಗ ಅವರನ್ನು ಹೊರಗೆ ದೂಡಿ ಬಾಗಿಲು ಹಾಕಿರುವ ಘಟನೆ ಈಗ ತಾನೇ ವರದಿಯಾಗಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಶುರುವಾಯಿತು, ಮುಕ್ತಾಯವಾಯಿತು. ನಮ್ಮ ವಾರ್ತೆಗಳನ್ನು ಕೊನೆಯವರೆಗೂ ಕೇಳಿಸಿಕೊಂಡದಕ್ಕಾಗಿ ಧನ್ಯವಾದಗಳು.